ಇಂದು ಇಂಪಾರ್ಟೆಂಟ್ ಬಿಲ್ಸ್ ಮತ್ತು ಲೆಜಿಸ್ಲೇಷನ್ಸ್ಗಳಲ್ಲಿ ನಾವು 6 ಬಿಲ್ಸ್ಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ಅಮೆಂಡ್ಮೆಂಟ್ ಟು RTI ಆ್ಯಕ್ಟ್, ಎರಡನೇದು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019, ಮೂರನೇದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಅಮೆಂಡ್ಮೆಂಟ್ ಬಿಲ್ 2019, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್, ಲೋಕ್ಪಾಲ್ ಕಂಪ್ಲೇಂಟ್ ರೂಲ್ಸ್ 2020. ಸೊ ಈ 6 ಬಿಲ್ಗಳನ್ನು ನಾವು ಮುಂದೆ ಬರ್ತಾ ಇರುವಂತಹ KPSC ಪ್ರಿಲಿಮ್ಸಲ್ಲೂ ಹೆಚ್ಚಿನ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ನಮಗೆ ಇದರಿಂದ ಬರಬಹುದು. ಸೊ ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ಸ್ಗಳನ್ನು, ಈ ಎಲ್ಲ ಬಿಲ್ಸ್ ಮತ್ತು ಲೆಜಿಸ್ಲೇಷನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಅಮೆಂಡ್ಮೆಂಟ್ ಟು RTI ಆ್ಯಕ್ಟ್ 2019. ಸೊ ಪಾರ್ಲಿಮೆಂಟ್ ಈಗಷ್ಟೇ ರೈಟ್ ಟು ಇನ್ಫಾರ್ಮೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಪಾಸ್ ಮಾಡಲಾಗಿತ್ತು. ಸೊ ಇದರೊಳಗೆ ನಾವು ಅರ್ಥೈಸ್ಕೊಬೇಕಬೇಕಾಗಿರೋದು ಮೊದಲನೇದು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂದರೆ ಏನು. ಸೊ ಮೊದಲನೇದಾಗಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರನ್ನು RTI ಆ್ಯಕ್ಟ್ 2005 ಅಡಿಯಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಈ ಕಮಿಷನಲ್ಲಿ ಒಬ್ಬ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ ಮತ್ತು 10 ಇನ್ಫಾರ್ಮೇಷನ್ ಕಮಿಷನರ್ಗಳು ಇರ್ತಾರೆ. ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರ್ ಇಬ್ಬರೂ ಅಪಾಯಿಂಟ್ ಆಗೋದು ಪ್ರೆಸಿಡೆಂಟಿಂದ. ಆದರೆ ಪ್ರೆಸಿಡೆಂಟಿಗೆ ರೆಕಮೆಂಡೇಶನ್ ಕೊಡುವಂತಹ ಒಂದು ಕಮಿಟಿಯ ಬಗ್ಗೆ ನಾವು ಅರ್ಥೈಸ್ಕೊಳ್ಳಬೇಕು. ಸೊ ಈ ಕಮಿಟಿಯಲ್ಲಿ ಪ್ರಧಾನಮಂತ್ರಿಗಳು ಚೇರ್ಪರ್ಸನ್ ಆಗಿರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಅಂದರೆ ಲೋಕಸಭಾದಲ್ಲಿ, ಹಾಗೂ ಒಬ್ಬರು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಈ 3 ಜನ ಇರುವಂತಹ ಕಮಿಟಿ ರಾಷ್ಟ್ರಪತಿಗಳಿಗೆ ರೆಕಮೆಂಡೇಷನನ್ನು ಕೊಡ್ತಾರೆ. ಆವಾಗ ಅವರು ಈ ರೆಕಮೆಂಡೇಷನ್ ಮೇಲೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರನ್ನು ಅಪಾಯಿಂಟ್ ಮಾಡುವಂಥದ್ದು. ಹಾಗೆ ಕ್ವಾಲಿಫಿಕೇಷನ್ಸ್ ಅಥವಾ ಬೇಸಿಕ್ ಕ್ರೈಟೀರಿಯಾಸ್ ಏನು ಅಂತಂದರೆ, ಇವರು ಎಮಿನೆಂಟ್ ಪರ್ಸನ್ ಆಗಿರಬೇಕು, ಪಬ್ಲಿಕ್ ಲೈಫಲ್ಲಿ ವೈಡ್ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು, ಲಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೋಷಿಯಲ್ ಸರ್ವಿಸ್, ಮ್ಯಾನೇಜ್ಮೆಂಟ್, ಜರ್ನಲಿಸಮ್, ಮಾಸ್ ಮೀಡಿಯಾ ಆರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್. ಆ್ಯಂಡ್ ಅತಿ ಮುಖ್ಯವಾದದ್ದು, ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಥವಾ ಇನ್ಫಾರ್ಮೇಷನ್ ಕಮಿಷನರು ಯಾವುದೇ ಅಪಾಯಿಂಟ್ಮೆಂಟಿಗೆ ಅಂದರೆ ಮತ್ತೆ ಇನ್ಫಾರ್ಮೇಷನ್ ಕಮಿಷನರ್ ಆಗೋ ಅಥವಾ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗೋ ಅಪಾಯಿಂಟ್ಮೆಂಟಿಗೆ ಅವಕಾಶವಿರೋದಿಲ್ಲ. ಎರಡನೇ ಹಂತದಲ್ಲಿ ಏನೇನು ಅಮೆಂಡ್ಮೆಂಟ್ಸ್ಗಳು ತರಲಾಗಿದೆ ಈ ಬಿಲ್ಲಿನ ಅಡಿಯಲ್ಲಿ ಅಂತ ಅರ್ಥೈಸ್ಕೊಳ್ಳೋಣ. ಸೊ ಮೊದಲನೇದು ರಿಮೂವಲ್ ಆಫ್ ಫಿಕ್ಸ್ಡ್ ಟರ್ಮ್. ಸೊ ಫಿಕ್ಸ್ಡ್ ಟರ್ಮ್ನ ತೆಗೆದುಹಾಕಿದ್ದಾರೆ. ಈ ಇನ್ಫಾರ್ಮೇಷನ್ ಕಮಿಷನರು ಮತ್ತು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಏನಿದ್ರು ಇವರಿಗೆ 5 ವರ್ಷದ ಅವಧಿಗೋಸ್ಕರ ಅಪಾಯಿಂಟ್ ಮಾಡಲಾಗ್ತಿತ್ತು. ಆದರೆ ಈ ಅಮೆಂಡ್ಮೆಂಟಿನ ಅಡಿಯಲ್ಲಿ ಈ ಸರ್ವಿಸ್ ರೂಲ್ಸನ್ನು ಗವರ್ಮೆಂಟ್ ಡಿಸೈಡ್ ಮಾಡುತ್ತದೆ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಎರಡನೇದು ಸ್ಯಾಲರಿ. ಮೊದಲಿಗೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಮತ್ತು ಇನ್ಫಾರ್ಮೇಷನ್ ಕಮಿಷನರ್ ಅವರ ಸ್ಯಾಲರಿ ಚೀಫ್ ಎಲೆಕ್ಷನ್ ಕಮಿಷನರು ಮತ್ತು ಎಲೆಕ್ಷನ್ ಕಮಿಷನರ್ಸ್ಗಳ ಸ್ಯಾಲರಿಗೆ ಸಮಾನವಾಗಿರ್ತಿತ್ತು. ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅವರ ಸ್ಯಾಲರೀಸ್ ಏನಿರ್ತಾ ಇದ್ವೋ ಅದು CICಗೂ ಮತ್ತು ICಗೂ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಹೇಳಲಾಗ್ತಿತ್ತು. ಆದರೆ ಈ ಅಮೆಂಡ್ಮೆಂಟಿನ ಅಡಿಯಲ್ಲಿ ಅವರ ಸ್ಯಾಲರೀಸು ಕೇಂದ್ರ ಸರ್ಕಾರ ಡಿಸೈಡ್ ಮಾಡುವುದು ಇನ್ನು ಮುಂದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಕೆಲವೊಂದು RTI ರೂಲ್ಸ್ಗಳಲ್ಲೂ ಸಹ ಬದಲಾವಣೆ ಮಾಡಿರುವಂಥದ್ದು ಈ ಬಿಲ್ಲಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಕಂಡೀಷನ್ ಆಫ್ ಸರ್ವಿಸ್ ಅಂದರೆ ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಮತ್ತು ಇನ್ಫಾರ್ಮೇಷನ್ ಕಮಿಷನರ್ಗಳ ಕಂಡೀಷನ್ ಆಫ್ ಸರ್ವಿಸ್ ಏನಿತ್ತೋ ಅದು RTI ರೂಲ್ಸ್ಗಳಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಡಿಫೈನ್ ಮಾಡಿರಲಿಲ್ಲ. ಸೊ ಅದನ್ನು ಸೆಂಟ್ರಲ್ ಗವರ್ಮೆಂಟ್ ಅದು ಡಿಸೈಡ್ ಮಾಡ್ತದೆ ಆ ರೂಲ್ಸ್ಗಳನ್ನು. ಸೊ ಆ ಕಂಡೀಷನ್ ಆಫ್ ಸರ್ವಿಸ್ ಏನಿದೆಯೋ ಅದರ ಫೈನಲ್ ಇಂಟರ್ಪ್ರಿಟೇಷನ್ ಏನಿರುತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಸೀಮಿತವಿರುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ 4 ಅಮೆಂಡ್ಮೆಂಟ್ಸ್ಗಳು RTI ಆ್ಯಕ್ಟಲ್ಲಿ ತಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದರೊಂದಿಗೆ ಕೆಲವೊಂದು RTI ರಿಲೇಟೆಡ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆನೂ ಇಲ್ಲಿ ಮಾತಾಡ್ತಾ ಇದ್ದೀವಿ. RTI ರಿಲೇಟೆಡ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಮಾತಾಡಿದಾಗ ಮೊದಲನೇದಾಗಿ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಮತ್ತು ಸುಪ್ರೀಂ ಕೋರ್ಟ್ ವರ್ಸಸ್ ಸುಭಾಷ್ ಚಂದ್ರ ಅಗರ್ವಾಲ್ ಅಂತ ಹೇಳಿ, ಇದು ಒಂದು 5 ಬೆಂಚ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿತ್ತು. ಇದರ ಅಡಿಯಲ್ಲಿ ಆಫೀಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದೆಯಲ್ಲ ಇದು ಪಬ್ಲಿಕ್ ಅಥಾರಿಟಿ ಅಂತ ಹೇಳ್ತಾ ಇರುವಂಥದ್ದು. ಈ ಪಬ್ಲಿಕ್ ಅಥಾರಿಟಿ ಸೆಕ್ಷನ್ 2 ಸಬ್ ಕ್ಲಾಸ್ H RTI ಆ್ಯಕ್ಟ್ ಅಡಿಯಲ್ಲಿ. ಸೊ ಒಂದು ಸಾರಿ ಒಂದು ಆಫೀಸನ್ನು ಪಬ್ಲಿಕ್ ಅಥಾರಿಟಿ ಅಂತ ಡಿಸ್ಕಸ್ ಮಾಡಿದ ಮೇಲೆ ಅಥವಾ ಡಿಫೈನ್ ಮಾಡಿದ ಮೇಲೆ ಕೆಲವೊಂದು ಇನ್ಫಾರ್ಮೇಷನ್ಗಳು ರಿಲೀಸ್ ಮಾಡಬಹುದು. ಯಾವುದು? ಮೊದಲನೇದಾಗಿ ಪರ್ಸನಲ್ ಅಸೆಟ್ಸ್. ಸೊ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೊಂದ್ಕೊಂಡಿರುವಂತಹ ತನ್ನ ಸ್ವತ್ತನ್ನು ಜನರಿಗೆ ತಿಳಿಸ್ಕೊಡ್ಬೇಕಾಗಿರುತ್ತದೆ. ಸೊ ಅದು ರೈಟ್ ಟು ಪ್ರೈವಸಿ ವೈಲೇಟ್ ಆಗೋದಿಲ್ಲ. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟು ಅಪಾಯಿಂಟ್ ಆಗೋದು
ಕೊಲಿಜಿಯಂ ಸಿಸ್ಟಮ್ ಮೇಲೆ, ಸೊ ಕೊಲಿಜಿಯಂ ಸಿಸ್ಟಮ್ ಏನು ನೇಮ್ಸ್ಗಳನ್ನು ರೆಕಮೆಂಡ್ ಮಾಡ್ತಾ ಇದೆ ಆ ರೆಕಮೆಂಡೇಶನ್ಸನ್ನು ಸಹ RTI ಆ್ಯಕ್ಟಿನ ಅಡಿಯಲ್ಲಿ ರಿವೀಲ್ ಮಾಡಬಹುದು ಅಂತ ಹೇಳ್ತಾ ಇರುವಂಥದ್ದು. ಆದರೆ ಯಾವ ರಿವೀಲ್ ಮಾಡೋಂಗಿಲ್ಲ, ಕೆನಾಟ್ ಬಿ ರಿವೀಲ್ಡ್ ಅಂತ ನೋಡಿದಾಗ ಅದಕ್ಕೆ ಕೊಲಿಜಿಯಂ ಸಿಸ್ಟಮು ಏನು ಜಡ್ಜಸ್ಗಳ ಹೆಸರುಗಳನ್ನು ನಾಮಿನೇಟ್ ಮಾಡಿದೆಯೋ ಅವರ ಹೆಸರುಗಳು ಯಾಕೆ ಅಂಥೇಳಿ ಕಾರಣ ಕೊಡೋ ಅವಶ್ಯಕತೆ ಇಲ್ಲ. ಸೊ ಆ ಕಾರಣವನ್ನು ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಮತ್ತು ಇನ್ಫಾರ್ಮೇಷನ್ ಈ ಸೆಕ್ಷನ್ 8 ನಾವು ಮೊನ್ನೆ ಮಾಡಿದಂತಹ ಒಂದು ಹಿಂದೂ ನ್ಯೂಸ್ ಪೇಪರ್ ಸುದ್ದಿ ವಿಶ್ಲೇಷಣೆಯಲ್ಲಿ ಸೆಕ್ಷನ್ 8ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ಸೆಕ್ಷನ್ 8ರ ಅಡಿಯಲ್ಲಿ RTI ಆ್ಯಕ್ಟಿನ ಅಡಿಯಲ್ಲಿ ಇರುವಂತಹ ಇನ್ಫಾರ್ಮೇಷನ್ನು ಸಹ ರಿವೀಲ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಈ ಜಜ್ಮೆಂಟಲ್ಲಿ ಹೇಳಲಾಗಿತ್ತು. ಕೊನೆಯದಾಗಿ DAV ಕಾಲೇಜ್ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ವರ್ಸಸ್ ಆದಂತಹ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ನೋಡ್ತಾ ಇದ್ದೀವಿ. ಸೊ ಇದರ ಅಡಿಯಲ್ಲಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ NGOs ಏನಿದಾವೋ ಅವು ಏನು ಫಂಡ್ಗಳನ್ನು ಗೌರ್ಮೆಂಟಿಂದ ಪಡಿತಾ ಇದ್ದಾವೋ ಅವು RTI ಕೆಳಗಡೆ ಬರ್ತವೆ ಅಂತ ಹೇಳಿ. ಸೊ ಈ NGOs ಏನಿದಾವೋ ಸದ್ಯಕ್ಕೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ FCRA, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಸೊ ಈ 2 ಆ್ಯಕ್ಟ್ಗಳ ಅಡಿಯಲ್ಲಿ ಈ NGOsಗಳನ್ನು ರೆಗ್ಯುಲೇಟ್ ಮಾಡಲಾಗ್ತಿತ್ತು. ಹಾಗಾದರೆ ಈ ವರ್ಡಿಕ್ಟಿನ ಅಡಿಯಲ್ಲಿ ಅಥವಾ ಈ ಒಂದು ತೀರ್ಪಿನ ಅಡಿಯಲ್ಲಿ NGOs ಏನಿದಾವೋ ಅವೆಲ್ಲವೂ ಒಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಆ್ಯಂಡ್ ಆ ರೆಕಾರ್ಡ್ಸು RTI ಆ್ಯಕ್ಟ್ ಅಡಿಯಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗಿರುತ್ತದೆ. ಸೊ ಈ ಜಜ್ಮೆಂಟನ್ನು DAV ಕಾಲೇಜ್ ಟ್ರಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೊಸೈಟಿ ವರ್ಸಸ್ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಸಾಮಾನ್ಯವಾಗಿ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010 ಮತ್ತು FEMA ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂದರೆ ಏನು ಅಂತ ಹೇಳಿ ಸಂಕ್ಷಿಪ್ತವಾಗಿ ನೋಡಬೇಕು ಅಂದಿದ್ದಲ್ಲಿ, ಫಾರಿನ್ ಕಾಂಟ್ರಿಬ್ಯೂಷನ್ಸು ಒಬ್ಬ ವ್ಯಕ್ತಿಗೆ ಅಥವಾ ಅಸೋಸಿಯೇಷನಿಗೆ ಆಗ್ತಾ ಇರುವಂತಹ ಅಕ್ಸೆಪ್ಟೆನ್ಸ್ ಏನಿದೆಯೋ ಅದನ್ನು ಪ್ರೊಹಿಬಿಟ್ ಮಾಡುತ್ತದೆ ಒಂದು ವೇಳೆ ಅದು ಏನಾದರೂ ರಾಷ್ಟ್ರೀಯ ಹಿತದೃಷ್ಟಿಯಲ್ಲಿ ಸರಿ ಇಲ್ಲ ಅಂತಂದಾಗ. ಸೊ ಆ ರೀತಿಯ ಫಂಡಿಂಗ್ಸ್ಗಳು ಈ FCRA ಕೆಳಗಡೆ ನಾವು ರೆಗ್ಯುಲೇಟ್ ಮಾಡ್ತೀವಿ NGOsಗಳಿಗೆ. ಹಾಗೂ ಫಾರಿನ್ ಎಕ್ಸ್ಚೇಂಜ್, ಸೊ ಇಲ್ಲಿ ಆಗ್ತಾ ಇರುವಂಥದ್ದು ವ್ಯಾಪಾರ ವಹಿವಾಟಿನ ಬಗ್ಗೆ. ಸೊ ಅಮೆಂಡ್ಮೆಂಟ್ ಲಾಸ್ ಫಾರಿನ್ ಎಕ್ಸ್ಚೇಂಜ್ ಏನು ಆಗ್ತಾ ಇದೆ ವ್ಯಾಪಾರದಲ್ಲಿ ಎಕ್ಸ್ಟರ್ನಲ್ ಟ್ರೇಡ್, ಅದಕ್ಕೆ ಸಂಬಂಧಿಸಿದಂತಹ ಪೇಮೆಂಟ್ಸ್ಗಳ ಬಗ್ಗೆ ಈ ಆ್ಯಕ್ಟಿನ ಅಡಿಯಲ್ಲಿ ನಾವು ಅದನ್ನು ನೋಡ್ಕೋತೀವಿ. ಸೊ ಕೆಲವೊಂದು NGOs FEMA ಕೆಳಗಡೆ ರಿಜಿಸ್ಟರ್ ಆಗಿರ್ತವೆ, ಅವು ಮಿನಿಸ್ಟ್ರಿ ಆಫ್ ಫೈನಾನ್ಸಸ್. ಸೊ ಒಟ್ಟಾರೆ ನಾವು ಇಲ್ಲಿ ಅರ್ಥ ಮಾಡಿಸ್ಕೋಬೇಕಾಗಿರುವಂಥದ್ದು RTIಯಲ್ಲಿ ಆದಂತಹ ಬದಲಾವಣೆಗಳು ಏನೇನು, ಅದಕ್ಕೆ ಸಂಬಂಧಿತ ಜಡ್ಜ್ಮೆಂಟ್ಸ್ಗಳ ಏನು 2 ಆಗಿರುವಂಥವು, ಮತ್ತು FEMA ಅಂದರೆ ಏನು, FCRA ಅಂದರೆ ಏನು ಅನ್ನೋದ್ರ ಮುಖ್ಯ ಉದ್ದೇಶ. ಎರಡನೇ ಬಿಲ್ಲು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019. ಇದರಡಿಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆಯೋ ಇದಕ್ಕೆ A ಗ್ರೇಡ್ ಅಕ್ರಿಡೇಷನ್ನ 2017ರಲ್ಲಿ ಕೊಡಲು ಗ್ಲೋಬಲ್ ಅಲಯನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಇದನ್ನು ಗನ್ಹರಿ ಅಂತ ಕರಿತೀವಿ. ಇದೊಂದು ಯುನೈಟೆಡ್ ನೇಷನ್ಸ್ ಬಾಡಿ, ಜೆನಿವಾದಲ್ಲಿ ಇರುವಂಥದ್ದು. ಸೊ ಈ ಕಮಿಷನು ಅಥವಾ ನಮ್ಮ ಭಾರತದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಿಗೆ A ಗ್ರೇಡ್ ಸ್ಟೇಟಸನ್ನು ಕೊಡಲು ನಿರಾಕರಿಸಿತ್ತು. ಯಾಕೆ ಅಂತಂದಾಗ ಭಾರತದಲ್ಲಿ ನಮ್ಮ ದೇಶದ ಜೆಂಡರ್ ಬ್ಯಾಲೆನ್ಸ್ ಮತ್ತು ಪ್ಲೂರಲಿಸಮ್ ಇನ್ ಸ್ಟಾಫ್ ಮತ್ತು ಟ್ರಾನ್ಸ್ಪರೆನ್ಸಿಯಲ್ಲಿ ಹಿಂದುಳ್ಕೊಂಡಿದೆ. ಮೆಂಬರ್ಸ್ನ ಸೆಲೆಕ್ಟ್ ಮಾಡೋದು ಮತ್ತು ಹೆಚ್ಚಿನ ರಾಜಕೀಯ ಹಸ್ತಕ್ಷೇಪ ಹೆಚ್ಚಿಗೆ ಇರೋದರಿಂದ ನಾವು ಭಾರತಕ್ಕೆ A ಗ್ರೇಡ್ ಸ್ಟೇಟಸ್ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿ ಈ ಗ್ಲೋಬಲ್ ಅಲಯನ್ಸ್ ಫಾರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹಿಂದೆ ಜರಿದಿತ್ತು. ಸೊ ಅದರ ನಿಟ್ಟಿನಲ್ಲಿ ಈ ಅಮೆಂಡ್ಮೆಂಟನ್ನು ತರಲಾಗಿದೆ. ಈ ಅಮೆಂಡ್ಮೆಂಟ್ ತಂದ ನಂತರ ಫೆಬ್ರವರಿ 2018ರಲ್ಲಿ ಗನ್ಹರಿ, ಸೊ ರೀಅಕ್ರಿಡೇಷನ್ ಭಾರತವನ್ನು A ಸ್ಟೇಟಸ್ಸಿಗೆ ತರಲಾಯಿತು. ಸೊ ಏನೇನು ಬದಲಾವಣೆಗಳು ಮಾಡಲಾಯಿತು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಚೇರ್ಪರ್ಸನ್, ಮೊದಲಿಗೆ ಇದ್ದಿದ್ದು ಒಬ್ಬ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಿನ ಚೇರ್ಪರ್ಸನ್ ಆಗಬೇಕು ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರಬೇಕಾಗಿತ್ತು. ಸೊ ಯಾರು ಮೊದಲಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು ಅವರು ಮಾತ್ರ ಚೇರ್ಪರ್ಸನ್ ಆಗಲು ಸಾಧ್ಯವಾಗಿತ್ತು. ಈಗ ಅದನ್ನು ಅಮೆಂಡ್ ಮಾಡಿಬಿಟ್ಟು ಜಡ್ಜು ಸಹ, ಸುಪ್ರೀಂ ಕೋರ್ಟ್ನ ಯಾರು ಜಡ್ಜ್ ಆಗಿದ್ದಾರೋ ಅವರು ಸಹ ಚೇರ್ಪರ್ಸನ್ ಆಗಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತು ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ 2 ಹ್ಯೂಮನ್ ರೈಟ್ಸ್ ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡಬೇಕಾಗಿರ್ತಿತ್ತು. ಆ 2ರ ಸಂಖ್ಯೆನ ಹೆಚ್ಚಿಸಿ 3ಕ್ಕೆ ಏರಿಸಲಾಗಿದೆ. ಮತ್ತು ಈ ಚೇರ್ಪರ್ಸನ್ನಿನ ಜೊತೆಯಲ್ಲಿ ಬೇರೆ ಬೇರೆ ಅಂದರೆ ಮೆಂಬರ್ಸ್ ಆಗಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್, ಈಗ ನಮಗೆ ಗೊತ್ತಿರೋ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸನ್ನು ಸಹ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಲಾಗಿದೆ. ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು ಮತ್ತು ಚೀಫ್ ಕಮಿಷನರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಪ್ಲಸ್ ಚೇರ್ಪರ್ಸನ್ ನ್ಯಾಷನಲ್ ಕಮಿಷನ್ ಫಾರ್ SC ST
ಅಂದರೆ ಶೆಡ್ಯೂಲ್ಡ್ ಕ್ಲಾಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ಏನಿದೆಯೋ ಈ 3 ಪ್ಲಸ್ ಈ 3 ಟೋಟಲ್ 6 ಜನ ಮೆಂಬರ್ಸ್ಗಳು ಇನ್ಕ್ಲೂಡ್ ಮಾಡಲಾಗಿದೆ. ಹಾಗೆ ಅವರ ಅವಧಿ ಬಗ್ಗೆ ಮಾತಾಡಿದಾಗ ಮೊದಲನೇ ಆ್ಯಕ್ಟಲ್ಲಿ ಇರುವಂಥದ್ದು 5 ವರ್ಷ ಕಾಲ ಹಾಗೂ ಏನಾದರೂ 70 ವರ್ಷ ಏಜ್ ರೀಚ್ ಆದರೆ ಯಾವುದು ಮುಂಚಿತವಾಗಿರುತ್ತದೆಯೋ ಅದು. ಆದರೆ ಅದನ್ನು ಇಳಿಸಿ ಈಗ 3 ವರ್ಷ ಮತ್ತು 70 ವರ್ಷ ವಯಸ್ಸು ಮಾಡಲಾಗಿದೆ. ಸೊ ಐದರ್ 3 ವರ್ಷ ಸರ್ವಿಸ್ ಮಾಡ್ತಾರೆ, ಇಲ್ಲಾಂದರೆ ಮುಂಚಿತವಾಗಿ 70 ವರ್ಷ ಏಜ್ ಮುಟ್ಟಿದರೆ ಆವಾಗಲೂ ರಿಟೈರ್ ಆಗಬೇಕಾಗಿರುತ್ತದೆ. ಮೊದಲಿಗೆ ಇದ್ದಿದ್ದು 5 ವರ್ಷ 70 ಏಜ್ ಲಿಮಿಟ್. ಹಾಗೆ ಈ ಲಿಮಿಟನ್ನು ತೆಗೆದುಹಾಕಲಾಗಿದೆ. ಅಂದರೆ ಪ್ರತಿಯೊಬ್ಬ NHRC ಅಥವಾ SHRC ಮೆಂಬರ್ಸ್ ಏನಿರ್ತಾರೋ ಅವರು ಅಪಾಯಿಂಟ್ ಆಗಬೇಕು ಅಂದರೆ 5 ವರ್ಷಗಳ ಕಾಲ ಮಾಡೋ ಹಾಗಿರಲಿಲ್ಲ. ಸೊ ಈ 5 ವರ್ಷಗಳ ಲಿಮಿಟನ್ನು ತೆಗೆದುಹಾಕಲಾಗಿದೆ. ಸೊ ಈ ಬದಲಾವಣೆಗಳು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಮಾತಾಡಿದಾಗ ಅಲ್ಲಿನ ಚೇರ್ಪರ್ಸನ್ನು ನಾವಿಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟ್ ಮಾತಾಡ್ತಾ ಇದ್ದೀವಿ. ಅದೇ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರ್ತಾರೆ. ಆದರೆ ಅದನ್ನೇ ಅಮೆಂಡ್ ಮಾಡಿಬಿಟ್ಟು ಇವಾಗ ಜಡ್ಜ್ ಆಫ್ ಹೈಕೋರ್ಟು ಸಹ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಮಾಡುವ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ನ್ಯಾಷನಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಹಾಗೂ ಜಡ್ಜ್, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಮತ್ತು ಜಡ್ಜ್ ಇವರನ್ನು ಅಪಾಯಿಂಟ್ ಮಾಡಬಹುದು. ಹಾಗೆ ಯೂನಿಯನ್ ಟೆರಿಟರೀಸ್ಗಳ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇದರ ಲೆಕ್ಕದಲ್ಲಿ ಡೆಲ್ಲಿಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಹ್ಯೂಮನ್ ರೈಟ್ಸ್ಗಳ ಬಗ್ಗೆ ನೋಡ್ಕೊಳ್ಳುತ್ತದೆ. ಅದನ್ನು ಬಿಟ್ಟು ಬೇರೆ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಏನು ರೈಟ್ಸ್ ಇದ್ದಾವೋ ಅವನ್ನೂ ಸಹ ಯೂನಿಯನ್ ಟೆರಿಟರೀಸ್ಗೆ ಕೊಡಲಾಗುವುದು ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಬದಲಾವಣೆಗಳಾಗಿದ್ದು ಚೇರ್ಪರ್ಸನ್ನು ಮೆಂಬರ್ಸ್ಗಳು ಎಷ್ಟಿರಬೇಕು ಮತ್ತು ಯಾವ ಎಕ್ಸ್ಟ್ರಾ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ, ಹಾಗೂ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ನಾನು ಹೇಳಿದ ಹಾಗೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮತ್ತು ಜಡ್ಜಸ್ ಮತ್ತು ಟರ್ಮಲ್ಲಿ ಏನು ಬದಲಾವಣೆಗಳು ಮಾಡಲಾಗಿದೆ, ಹಾಗೂ ಯೂನಿಯನ್ ಟೆರಿಟರೀಸ್ಗಳಿಗೆ ಏನು ಅವಕಾಶವನ್ನು ಕೊಡಲಾಗಿದೆ. ಸೊ ಈ ಬದಲಾವಣೆಗಳು ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಅಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮುಂದಿನ ಲೆಜಿಸ್ಲೇಷನ್ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಅಮೆಂಡ್ಮೆಂಟ್ ಬಿಲ್ 2019. ಇದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ 1956 ರಿಪ್ಲೇಸ್ ಮಾಡುತ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ನ ಅರ್ಥೈಸ್ಕೊಳ್ಳಬೇಕು. ಮೊದಲನೇದಾಗಿ ಆರ್ಟಿಕಲ್ 262 ಸಬ್ ಕ್ಲಾಸ್ 1 ಇದರ ಅಡಿಯಲ್ಲಿ ಯಾವುದಾದರೂ ನೀರಿನ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಅಥವಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಪಾರ್ಲಿಮೆಂಟು ಲಾಸನ್ನು ಮಾಡುವ ಅವಕಾಶವನ್ನು ಕೊಡಲಾಗಿದೆ. ಅದು ಆರ್ಟಿಕಲ್ 262 ಸಬ್ ಕ್ಲಾಸ್ 1. ಸೊ ನೀರಿನಿಗೆ ಸಂಬಂಧಿಸಿದಂತೆ ಕಂಟ್ರೋಲ್ ಅಥವಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಯಾವುದೇ ಗೊಂದಲಗಳು ಅಥವಾ ಕಂಪ್ಲೇಂಟ್ಸ್ ಇದ್ದಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ ಲಾ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆ ಆರ್ಟಿಕಲ್ 262 ಸಬ್ ಕ್ಲಾಸ್ 2 ಇದರ ಅಡಿಯಲ್ಲಿ ಪಾರ್ಲಿಮೆಂಟಿಗೆ ಪವರ್ಸ್ ಕೊಡಲಾಗಿದೆ. ಆ ಲಾ ಏನಿದೆಯೋ ಅದನ್ನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಯಾವುದೇ ಕೋರ್ಟ್ ಆಗಲಿ ಅದರ ರಿಲೇಟೆಡ್ ಕಂಪ್ಲೇಂಟ್ಸ್ ಅಥವಾ ಡಿಸ್ಪ್ಯೂಟನ್ನು ತಗೊಳ್ಳೋ ಹಾಗಿಲ್ಲ. ಪಾರ್ಲಿಮೆಂಟ್ ಮಾತ್ರ ಅದಕ್ಕೆ ಸಂಬಂಧಿಸಿದಂಥ ಲಾಸ್ ಮಾಡಲು ಅವಕಾಶ ಇರುವಂಥದ್ದು. ಹಾಗೆ ಈ ಆರ್ಟಿಕಲ್ 262 ಅಡಿಯಲ್ಲಿ ರಿವರ್ ಬೋರ್ಡ್ ಆ್ಯಕ್ಟ್ 1956 ಹಾಗೂ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ 1956 ಇವೆರಡನ್ನೂ ಜಾರಿಗೆ ತರಲಾಗಿತ್ತು. ಈ ಅಮೆಂಡ್ಮೆಂಟ್ ಬಿಲ್ಲಿನ ಅಡಿಯಲ್ಲಿ ಈ ಆರ್ಟಿಕಲ್ ಅಥವಾ ಈ ಒಂದು ಲೆಜಿಸ್ಲೇಷನ್ನಲ್ಲಿ ಬದಲಾವಣೆ ಮಾಡ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಆದಂತಹ ಬದಲಾವಣೆಗಳನ್ನು ನೋಡಿದಾಗ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿ, ಸೊ ಏನಾದರೂ ನೀರಿನ ಬಗ್ಗೆ ಸೊಲ್ಯೂಷನನ್ನು ಕಂಡುಹಿಡಿಯೋದಕ್ಕೋಸ್ಕರ ಮಾಡುವಂತಹ ಕಮಿಟಿ ಏನಿದೆಯೋ ಇದು ಡಿಸ್ಪ್ಯೂಟನ್ನು ಅಥವಾ ನೆಗೋಷಿಯೇಷನ್ಸ್ಗಳನ್ನು 1.5 ವರ್ಷದಲ್ಲಿ ಅಥವಾ 1 ವರ್ಷದಲ್ಲಿ ಎಕ್ಸ್ಟೆಂಡೆಡ್ ಹೆಚ್ಚಿಗೆ 6 ತಿಂಗಳು. ಸೊ 1 ವರ್ಷದೊಳಗೆ ಅದನ್ನು ಸಾಲ್ವ್ ಮಾಡಬೇಕು. ಹೆಚ್ಚಿಗೆ ಸಮಯ ಎಕ್ಸ್ಟ್ರಾ ಬೇಕು ಅಂದರೆ 6 ತಿಂಗಳ ಒಳಗಡೆ ತಗೋಬೇಕು. ಹಾಗೆ ಎರಡನೇದಾಗಿ ಒಂದೇ ಒಂದು ಸಿಂಗಲ್ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಏನಿದೆಯೋ ಅದನ್ನು ಡೆವಲಪ್ ಮಾಡಬೇಕು. ಅಂದರೆ ಈಗ ಸದ್ಯಕ್ಕೆ ಇರುವಂಥ ಹಲವಾರು, ಈಗ ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಇದೆ, ಕೃಷ್ಣ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಇದೆ, ಸೊ ಈ ರೀತಿಯಾಗಿ ಮಹಾದಾಯಿ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಇದೆ. ಸೊ ಹೀಗೆ ಹಲವಾರು ಇರುವಂಥವನ್ನು ತೆಗೆದುಬಿಟ್ಟು ಒಂದೇ ಒಂದು ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲನ್ನು ಮಾಡಬೇಕು. ಅದೇ ಸಿಂಗಲ್ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಆಗಬೇಕು. ಹಾಗೆ ಮೂರನೇ ಬದಲಾವಣೆ ಅಥವಾ ಮೂರನೇ ಅಮೆಂಡ್ಮೆಂಟ್ ತಂದಿರುವಂಥದ್ದು ಈ ಟ್ರಿಬ್ಯುನಲಿನ ಕಾಂಪೋಸಿಷನು ಟೈಮ್ ಲೈನು ಏನಿದೆಯೋ
ಅದು ಸೆಂಟ್ರಲ್ ಗವರ್ಮೆಂಟು ಡಿಸಿಷನ್ ನನಗೆ ಫೈನಲ್ ಆಗಿರುವಂಥದ್ದು. ಮತ್ತು ಈಗ ಇರುವಂತಹ ಒಂದು ಡೇಟಾ ಬ್ಯಾಂಕನ್ನು ಮೇಂಟೈನ್ ಮಾಡಬೇಕು, ಡೇಟಾ ಕಲೆಕ್ಟ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ಪ್ರತಿಯೊಂದು ನದಿಯ ಬೇಸಿನ್ ಅಥವಾ ಏರಿಯಾ ಏನಿದೆಯೋ ಅದನ್ನು ಒಂದು ಏಜೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರುವಂಥದ್ದು. ಸೊ ಈ 4 ಮೊದಲನೇದಾಗಿ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಕಮಿಟಿಯ ಸಮಯ ಅನ್ನೋ ಟೈಮ್ ಲೈನ್, ಎರಡನೇದು ಸಿಂಗಲ್ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಆಗಬೇಕು, ಮೂರನೇದು ಕಾಂಪೋಸಿಷನ್ನು ಟೈಮ್ ಲೈನು ಏನಿದೆಯೋ ಇದು ಕೇಂದ್ರ ಸರ್ಕಾರ ಕಂಪಲ್ಸರಿ ಕೊಡಲೇಬೇಕು, ಮೂರನೇದು ಒಂದು ಡೇಟಾ ಬ್ಯಾಂಕನ್ನು ಮೇಂಟೈನ್ ಮಾಡಬೇಕು, ಅದಕ್ಕೋಸ್ಕರ ಒಂದು ಏಜೆನ್ಸಿನೂ ಸಹ ಕ್ರಿಯೇಟ್ ಮಾಡುವ ಪ್ರಾವಧಾನವನ್ನು ಮಾಡಲಾಗಿದೆ. ಸೊ ನೀರಿನ ಬಗ್ಗೆ ಅಥವಾ ವಾಟರ್ ರಿವರ್ ಬಗ್ಗೆ ಬಂದಾಗ ಮೊದಲನೇದಾಗಿ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಆರ್ಟಿಕಲ್ 262. ಇವತ್ತಿನ ಕೊನೆಯ ಲೆಜಿಸ್ಲೇಷನ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್. ಸೊ ಮೊದಲನೇದಾಗಿ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989. ಸೊ ಇದನ್ನು ಮುಂಚೆ ಬಂದಿದ್ದು 1955ರಲ್ಲಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಬಂದಿತ್ತು. ಸೊ ಇದು ಇದರ ಮುಖ್ಯ ಉದ್ದೇಶ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ರೈಟ್ಸ್, ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ಗಳ ಇವೆಲ್ಲ ರೈಟ್ಸನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದಂತಹ ಆ್ಯಕ್ಟ್ ಮೊದಲಿಗೆ 1955ರಲ್ಲಿ. ಇದು ಬದಲಾಗಿ 1989ರಲ್ಲಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಆಯಿತು. ಇದರ ಅಡಿಯಲ್ಲಿ ಯಾವುದೇ ಅಟ್ರಾಸಿಟೀಸ್ SC/STಗಳ ಬಗ್ಗೆ ಅಥವಾ SC/STಗಳ ವಿರುದ್ಧ ನಡೆಯದೇ ಇದ್ದಿದ್ದನ್ನು ಅಥವಾ ನಡೆಯದೇ ಇರುವಂತಹ ದೃಷ್ಟಿಯಲ್ಲಿ ಮಾಡಿರುವಂಥದ್ದು. ಸೊ ಈ ಆ್ಯಕ್ಟನ್ನು ಜಾರಿಗೆ ತಂದಿದ್ದು ಆರ್ಟಿಕಲ್ 17 ಪ್ರಿವೆನ್ಷನ್ ಆಫ್ ಅನ್ಟಚಬಿಲಿಟಿ, ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 15 ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ. ಸೊ ಈ 14, 15 ಈಕ್ವಾಲಿಟಿ ರಿಲೇಟೆಡು, 17 ಅನ್ಟಚಬಿಲಿಟಿನ ತೆಗೆದುಹಾಕೋದಕ್ಕೋಸ್ಕರ. ಹಾಗೆ ಇದರ ಅಡಿಯಲ್ಲಿ ಸ್ಪೆಷಲ್ ಕೋರ್ಟ್ಸ್ಗಳನ್ನು ಸಹ ಮಾಡಲಾಯಿತು. ಈ ಥರ ಯಾವುದೇ ಒಂದು ಅಟ್ರಾಸಿಟಿ ಆಗಿದ್ದಲ್ಲಿ ಆ ರೀತಿಯ ಕೇಸಸ್ಗಳನ್ನು ಟ್ರಯಲಿಗೆ ಮಾಡುವಂಥದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ಸ್ಗಳ ಪ್ರಾವಧಾನವನ್ನು ಕೊಡಲಾಯಿತು. ಮತ್ತು ಇದಕ್ಕೆ ಬೇಕಾದಂತಹ ರೂಲ್ಸ್ಗಳನ್ನು ಫ್ರೇಮ್ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಪವರ್ಸ್ಗಳು ಕೊಡಲಾಗಿತ್ತು. ಮತ್ತು 22 ಅಫೆನ್ಸಸ್ಗಳು, 22 ಕೃತ್ಯಗಳು ಯಾವುವು ಅಟ್ರಾಸಿಟೀಸ್ ಅಂತ ಕನ್ಸಿಡರ್ ಮಾಡಲಾಗುವುದು ಅನ್ನೋದನ್ನು ಸಹ ಇಲ್ಲಿ ಕೊಡಲಾಗಿತ್ತು. ಸೊ ಈ ಆ್ಯಕ್ಟನ್ನು, ಒಟ್ಟಾರೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟನ್ನು ಸ್ಟೇಟ್ ಗವರ್ಮೆಂಟು ಮತ್ತು ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್ ಇಂಪ್ಲಿಮೆಂಟೇಷನ್ ಮಾಡುತ್ತದೆ. ಸೊ ಇದು ಒಟ್ಟಾರೆ 1989ರ ಆ್ಯಕ್ಟ್. ಸೊ ಇದರಲ್ಲಿ ಮಾಡಿದಂತಹ ಬದಲಾವಣೆಗಳು ಏನು ಅನ್ನೋದನ್ನು ನೋಡೋಣ ಈ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ. ಸೊ ಇದರಲ್ಲಿ ಮಾಡಿದಂತಹ ಬದಲಾವಣೆ, ಮೊದಲನೇದಾಗಿ ಆ್ಯಂಟಿಸಿಪೇಟ್ರಿ ಬೇಲ್ ಅನ್ನೋದನ್ನು ತೆಗೆದುಹಾಕಲಾಯಿತು. ಸೊ ಯಾರಿಗೂ ಆ್ಯಂಟಿಸಿಪೇಟ್ರಿ ಬೇಲ್ ಸಿಗೋದಿಲ್ಲ ಮೊದಲಿಗೆ. ಎರಡನೇದು, ಇಲ್ಲಿ ಸೆಕ್ಷನ್ 18A ಅಡಿಯಲ್ಲಿ ಪ್ರಿಲಿಮಿನರಿ ಎಂಕ್ವೈರಿ, ಯಾಕಂದರೆ ಯಾವುದೇ ಒಂದು ಅಟ್ರಾಸಿಟಿ ಆ್ಯಕ್ಟ್ ಆದಮೇಲೆ ಅದಕ್ಕೊಂದು ಪ್ರಿಲಿಮಿನರಿ ಎನ್ಕ್ವೈರಿ ಮತ್ತು ಅಪ್ರೂವಲ್ ತಗೊಳ್ಳುವ ಅವಶ್ಯಕತೆ ಏನಿರುತ್ತದೆಯೋ ಅದನ್ನು ತೆಗೆದುಹಾಕಲಾಯಿತು. ಸೊ ಅದರ ಅವಶ್ಯಕತೆ ಏನೂ ಇಲ್ಲ. ಸೊ ಈ ಆ್ಯಕ್ಟಿನ ಅಡಿಯಲ್ಲಿ ಮತ್ತು CRPC ಪ್ರೊಸೀಜರ್ ಏನಿದೆಯೋ ಅದನ್ನಷ್ಟೇ ಫಾಲೋ ಮಾಡಿದರೆ ಸಾಕು. ಬೇರೆ ಯಾವುದು ಅಪ್ರೂವಲ್ಸ್ ಆಗಲಿ ಪರ್ಮಿಷನ್ಸ್ ತಗೊಳ್ಳುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅರೆಸ್ಟ್ ಮಾಡಬಹುದು. ಮತ್ತು ಸುಪ್ರೀಂ ಕೋರ್ಟ್ ಈ ಬದಲಾವಣೆಗಳನ್ನು ಎತ್ತಿ ಹಿಡಿಯಲು ಕಾರಣ ಸುಭಾಷ್ ಕಾಶಿನಾಥ್ ಮಹಾಜನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಆ ಒಂದು ಕೇಸಿನಲ್ಲಿ ಸುಪ್ರೀಂ ಕೋರ್ಟು SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1979ರ ಅಡಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಹೇಳಿತ್ತು ಆ ತೀರ್ಪಿನಲ್ಲಿ, ಸುಭಾಷ್ ಮಹಾಜನ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಸೊ ಈ ಬದಲಾವಣೆಗಳ ಎತ್ತಿ ಹಿಡಿಯಲು ಅಥವಾ ಈ ಬದಲಾವಣೆಗಳು ಅದನ್ನು ಸರಿಪಡಿಸುತ್ತದೆ ಅಂತ ಹೇಳಿ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮುಂದೆ ಹಿಡಿಯಲಾಗಿದೆ. ಸೊ 1989ರಲ್ಲಿ ಕೊಟ್ಟಿರುವಂತಹ ಪ್ರಾವಧಾನಗಳು ಮತ್ತು ಈಗ ಹೊಸದಾಗಿ ಆ್ಯಡ್ ಮಾಡಿದಂತಹ ಪ್ರಾವಧಾನಗಳನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಈ ಬಿಲ್ಸು ಅತಿ ಮುಖ್ಯವಾಗಿ ಈ ವರ್ಷ ಚರ್ಚೆಯಲ್ಲಿ ಇರುವಂಥವು. ಸೊ ಇದು ನಮಗೆ ನಾಳೆ KS ಎಕ್ಸಾಮಿನಲ್ಲೂ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದ್ದಾವೆ. ತಾವೆಲ್ಲರೂ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ, ಈಗ ಇರುವಂತಹ 2 ದಿವಸಗಳಲ್ಲಿ ಹೆಚ್ಚಿನ ರಿವಿಷನನ್ನು ಮಾಡಿ ತಮ್ಮ ತಾಳ್ಮೆ ಅಥವಾ ಪೇಷನ್ಸನ್ನು ಕಳ್ಕೊಬೇಡಿ. ಎಕ್ಸಾಮ್ ದಿವಸನೂ ಅಷ್ಟೇ ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಕಾಮಾಗಿ, ಪೀಸ್ಫುಲ್ಲಾಗಿ, ಆ್ಯಂಗ್ಸೈಟಿ ಇಲ್ಲದೆ ಮೇಂಟೈನ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮ್ಮ ಪೇಪರ್ ಹೋಗುತ್ತದೆ. ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳೇ, ಇದರಲ್ಲಿ ನಾವು ಪಾಸ್ ಆಗೋದು ಅಥವಾ ಫೇಲ್ ಆಗೋದು ಇಲ್ಲ. ಎಷ್ಟು ಉತ್ತಮವಾಗಿ ನಾವು ಆ 2 ತಾಸುಗಳಲ್ಲಿ, ಅಂದರೆ ಬೆಳಗ್ಗೆ 2 ತಾಸು, ಮಧ್ಯಾಹ್ನ 2 ತಾಸುಗಳಲ್ಲಿ ಪರ್ಫಾರ್ಮ್ ಮಾಡ್ತೀವೋ ಅದೇ ನಮ್ಮ ಮುಂದಿನ ಹೆಜ್ಜೆಗೆ ಅಥವಾ ಸಕ್ಸಸ್ಫುಲಿ ಮೇನ್ಸ್ ಕಡೆಗೆ ತಿರುಗಿಸ್ತದೆ. ಸೊ ಇಲ್ಲಿವರೆಗೂ ಓದಿರೋದನ್ನು ಚೆನ್ನಾಗಿ ರಿವೈಸ್ ಮಾಡಿ ಸಕ್ಸಸ್ಫುಲ್ಲಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಈ ಬಿಲ್ಸ್ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.